ಜೈ ಹಿಂದ್ ಫೈಟರ್ಸ್. ಇವತ್ತು ಎಲ್ಲ ಸ್ಪರ್ಧಾ ಫೈಟರ್ಸ್ಗಳಿಗೆ ಒಂದು ಅದ್ಭುತವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾವುದದು ಅದ್ಭುತವಾದಂಥ ಮಾಹಿತಿ ಅಂದ್ರೆ RRB ಟಿ ಗ್ರೂಪ್ ಒಳಗೆ ಸಾಕಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಹೇಳಿ ಒಂದು ಹೊಸ ಶಾರ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದೇ ತಿಂಗಳು ಡಿಸೆಂಬರ್ ಒಳಗೆ ಒಂದು ಶಾರ್ಟ್ ಲಿಸ್ಟ್ ಬಿಡ್ತನಂತ ಹೇಳಿದ್ರು. ಶಾರ್ಟ್ ಲಿಸ್ಟ್ನ ಬಿಟ್ಟಿದ್ದಾರೆ. ಅವು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವ, ಯಾವಾಗ ಎಂಡ್ ಆಗ್ತಾವ, ಮತ್ತು ಅದಕ್ಕೆ ಪ್ರೊಸೀಜರ್ ಯಾವ್ಯಾವ ರೀತಿ ಇರ್ತೈತಿ, ಕ್ವಾಲಿಫಿಕೇಶನ್ ಏನಿರಬೇಕು, ಮತ್ತು ಫಿಸಿಕಲ್ ಇರ್ತೈತಿ ಏನಿಲ್ಲೋ, ಎಲ್ಲ ಪ್ರೊಸೀಜರ್ನು ಯಾವ್ಯಾವ ರೀತಿ ಐತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇವತ್ತು ಈ ವಿಡಿಯೋದೊಳಗೆ ನಾನು ನಿಮ್ಮ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನೋಡ್ರಿ, ಒಂದ ಮನೆಯೊಳಗೆ ಇಬ್ರು 3 ಮಂದಿ ಜಾಬನ್ನ ತೆಗೆದುಕೊಂಡಾರ. ಸೆಂಟ್ರಲ್ ಗೌರ್ಮೆಂಟ್ ಒಳಗಾಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಒಳಗಾಗಿರ್ಬೋದು. ನಮ್ಮ ಸಂಸ್ಥೆಯಿಂದ ತರಬೇತಿ ಪಡೆದು ಮನೆಯೊಳಗ 2 ಮತ್ತು 3 ಮಂದಿ ಗಂಟಲೆ ನೌಕರಿ ತಗೊಂಡಾರಂದ್ರೆ ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಇಲ್ಲಿ ನೋಡ್ರಿ, ಮತ್ತೆ ನೋಡ್ರಿ, ಗುಳ್ಳ ಬ್ರದರ್ಸ್ ಆಸಂಗಿ ಒಳಗ ಗುಳ್ಳ ಬ್ರದರ್ಸ್ ಅನ್ನುವಂಥ ವಿದ್ಯಾರ್ಥಿಗಳು, ಇವ್ರದ ನಮ್ಮೂರ ಹೆಮ್ಮೆಯ ನಮ್ಮ ಆಸಂಗಿಯವರು. ಒಂದ ಮನೆ ಒಳಗ 3 ಮಂದಿ ನೋಡ್ರಿ, ಒಂದ ಮನೆ ಒಳಗ 3 ಮಂದಿ ನೌಕರಿನ ತಗೊಂಡಾರ. ನೋಡ್ರಿ, CRPF ಮೊನ್ನೆ ಏನು SSC ಒಳಗ ಬಿಟ್ಟಿದ್ರಲ್ರಿ, ಸೆಲೆಕ್ಷನ್ ಆದವ್ರದ CRPF ಜಾಬನ್ನ ಮಾಡ್ಕೊಂಡಾನ. ಇವ್ರು ನೋಡ್ರಿ ಸಿವಿಲ್ ಪೊಲೀಸ್ ಆಗಿದ್ದಾರ. ಇವ್ರ ಅಣ್ಣಾರಿವ್ರ ಸಿವಿಲ್ ಪೊಲೀಸ್ ಆಗಿದಾರ. ಇವ್ರ ತಮ್ಮ ನೋಡ್ರಿ ಇನ್ನೊಬ್ಬ ಇವರ ಆರ್ಮಿ ಒಳಗೆ ದೇಶ ಸೇವೆ ಮಾಡ್ಲಕತ್ತಾರ. ಒಂದ ಮನೆ ಒಳಗೆ 3 ಮಂದಿ ಅವ್ರ ತಂದೆ ತಾಯಿಗಳ ಜೊತೆ ನೋಡ್ರಿ ಎಷ್ಟೊಂದು ಹೆಮ್ಮೆ ಅನಿಸ್ತೈತಿ ನೋಡ್ರಿ. ತಂದೆ ತಾಯಿಗಳು ಊರಾಗ ಹೋಗ್ತಿರ್ಬೇಕಾದ್ರ ಮಂದಿ ಎಲ್ಲ ಅಂತಿರ್ತಾರ, ನೋಡ್ರಿ ಇವ್ರದಲ್ಲ ಇಂಥವ್ರ ಮಗ ನೋಡ್ರಿ ಅಂತೇಳಿ ಅಂಥದೊಂದು ಸಾಧನೆಗೈದು ಇವತ್ತು ಆ ಸಂಘ ಒಂದ ಮನೆ ಒಳಗೆ 3 ಮಂದಿ ಜಾಬ್ನ ಹಿಡ್ಕೊಂಡಾರ. ಹಂಗಾಗಿ ನೀವು ಆಗ್ಬೇಕಂದ್ರ ಬರೀ ಗ್ಲೋಬಲ್ ಎಜುಕೇಶನ್ ಬನೆಟ್ಟಿಗೆ ಒಂದ ಮನೆ ಒಳಗೆ ಒಬ್ಬಂದ ನೌಕರಿ ಆದ್ರೆ ಸಾಕ್ರಿ ಸರ, ನಮ್ಮ ಅವ್ವಪ್ಪನ ಚೆನ್ನಾಗಿ ನೋಡ್ಕೊತನು, ನಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊತನು ಅಂತೇಳಿ ಒಬ್ಬೊಬ್ಬರ ಬಂದಿದ್ರು. ಆದ್ರ 3 ಮಂದಿ ಗಂಟೆ, 2 ಗಂಟೆ 3 ಮಂದಿ ಬಂದವ್ರ 2 ಗಂಟೆ ನೌಕರಿ ಮಾಡಿ ಕಳಿಸ್ತೀವಿ ಅಂದ್ರೆ ಅದೊಂದು ಅದ್ಭುತವಾದಂಥ ಸಾಧನೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ರಿ, ಪಾಟೀಲ್ ಬ್ರದರ್ಸ್ ಇವ್ರದ ಊರ ಚಿಮ್ಮಡ ಗ್ರಾಮದವರು. ಇಬ್ರು ಅಣ್ತಮ್ಮರು ನೋಡ್ರಿ. ಇವ ಒಬ್ಬ ಮೊದಲ ಸರ ನಂದು ನೌಕರಿ ಆದ್ರೆ ಸಾಕ್ರಿ ಅಂತೇಳಿ ಬಂದಿದ್ದ. ಅವಂದು ನೌಕರಿ ಆತ್ರಿ, ಒಂದು ಅಸ್ಸಾಂ ರೈಫಲ್ ಆಯ್ತು. ಅವ್ರ ತಮ್ಮನೂ ಬಂದ, ಅವಂದ BSF ಆಯ್ತು. ಇಬ್ರು ಒಂದ ಮನೆ ಒಳಗ ಅಣ್ಣ ತಮ್ಮ ಇಬ್ರು ಗೌರ್ಮೆಂಟ್ ಜಾಬ್ನ ಹಿಡಿದಿದ್ದಾರೆ. ಅವ್ರ ತಾಯಿ ಜೊತೆ ನೋಡ್ರಿ ಅದ್ಭುತವಾದಂಥ ಒಂದು ಫೋಟೋ ತೆಗೆದುಕೊಂಡಾರ. ಹಂಗ ಶಿವಾನಂದ್ ಬೆಳ್ಳಿವರಿ ಸರ್ ಅವರು, ಗ್ಲೋಬಲ್ ಎಜುಕೇಶನ್ ಬನೆಟ್ಟಿ ಸಂಸ್ಥಾಪಕರಾದ ಶಿವಾನಂದ್ ಬೆಳ್ಳಿವರಿ ಸರ್ ಅವ್ರ ಜೊತೆ ಒಂದು ಅದ್ಭುತವಾದಂಥ ಒಂದು ಫೋಟೋ ಐತಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಹೆಮ್ಮೆಯ ಊರಿನ ಗ್ರಾಮದ ಆಸಂಗಿ ಗ್ರಾಮದ ಇಬ್ಬರು ಅಣ್ತಮ್ರ ಇವತ್ತು ವೀರ ಯೋಧರು. ನೋಡ್ರಿ, ಅಣ್ಣ ಒಬ್ಬ ಆರ್ಮಿ ಒಳಗದಾನ, ತಮ್ಮ ಒಬ್ಬ ಮೊನ್ನೆ CISF ಆಗಿ ಸೆಲೆಕ್ಷನ್ ಆಗಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ. ಇಬ್ರು ಒಂದ ಮನೆ ಒಳಗ ಇಬ್ರು ಅಣ್ತಮ್ರ ಸೆಲೆಕ್ಷನ್ ಆಗಿದ್ದಾರೆ. ಇದು ಬಹಳಷ್ಟು ಅದ್ಭುತವಾದಂಥ ಒಂದು ಖುಷಿ ಪಡುವಂಥ ವಿಷಯ ನೋಡುತ್ತಿರ್ಬೋದು ನೀವು. ಒಂದು ಗ್ಲೋಬಲ್ ಎಜುಕೇಶನ್ ಬನೆಟ್ಟಿ ಒಳಗೆ ಒಂದು ಅಭಿಮನ್ಯು ಬ್ಯಾಚ್, ಅದು ಒಂದು ಅದ್ಭುತವಾದಂಥ ಒಂದು ಚಿತ್ರ ನೀವು ನೋಡ್ತಿರ್ಬೋದು. ಈಗ ಲೇಟ್ ಮಾಡೋದ್ರಲ್ಲಿ ನೆಕ್ಸ್ಟ್ RRB ಡಿ ಗ್ರೂಪ್ ಒಳಗೆ ಎಷ್ಟು ವೇಕೆನ್ಸೀಸ್ ಕರೆದಿದ್ದಾರೆ ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವ, ಅದ್ಭುತವಾದಂಥ ಮಾಹಿತಿ. ಇಂಥ ಮಾಹಿತಿಗಳ ನೀವು ನೋಡ್ತಾ ಬರೀ ನಾ ಹೇಳ್ತಿರ್ತೀನಿ ಯಾವಾಗಲೂ. ನೀವು ಓದೋದಕ್ಕಿಂತ ನೋಟಿಫಿಕೇಶನ್ ನಾ ಏನು ಅಪ್ಡೇಟ್ ಕೊಡ್ತಿರ್ತನಲ್ಲ, ನೋಟಿಫಿಕೇಶನ್ ತಿಳ್ಕೊಳ್ಳೋದು ಭಾಳಷ್ಟು ಅದ್ಭುತವಾಗೈತಿ. ನೋಟಿಫಿಕೇಶನ್ ಮೇನ್ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಐತಿ ನೋಡ್ರಿ ನೀವು. ಹೌದಾ? ಏನು ಓದಬೇಕು, ಯಾವ್ಯಾವ ಸಿಲೆಬಸ್ ಇರ್ತೈತಿ, ಯಾವ್ಯಾವ ರೀತಿ ಪ್ಯಾಟರ್ನ್ ಇರ್ತೈತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ ನೋಡ್ರಿ ಸ್ನೇಹಿತರೆ. ಈಗ ಡಿಸೆಂಬರ್ ತಿಂಗಳೊಳಗ ಒಂದು ಶಾರ್ಟ್ ಲಿಸ್ಟ್ ಬಿಡ್ತಂತ ಹೇಳಿದ್ರು. ಡಿಸೆಂಬರ್ ತಿಂಗಳೊಳಗ ಶಾರ್ಟ್ ಲಿಸ್ಟ್ನ ಬಿಟ್ಟಿದ್ದಾರೆ. ಹೌದಾ? ಹಾಗಿದ್ರೆ ನೋಡೋಣ್ರಿ. ನೋಡ್ರಿ, ಸಂಪೂರ್ಣವಾದಂಥ ಮಾಹಿತಿ ಬಿಟ್ಟಿಲ್ಲ. ಅಪ್ಲಿಕೇಶನ್ ನೋಡ್ರಿ, ಡಿಸೆಂಬರ್ ತಿಂಗಳೊಳಗ ಬಿಡ್ತಂತ ಹೇಳಿದ್ರು. ಡಿಸೆಂಬರ್ ತಿಂಗಳೊಳಗ ಶಾರ್ಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗೋಪ್ಪ ಅಂತಂದ್ರ 23 ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಪ್ಪ ಅಂತಂದ್ರೆ 23/1/2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ. ಹೌದು? 23 ಜನವರಿ 2025ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ. ಅಪ್ಲಿಕೇಶನ್ ಎಂಡಿಂಗ್ ಡೇಟ್ ನೋಡ್ರಿ, RRB ಡಿ ಗ್ರೂಪ್ ಒಳಗ ಅಪ್ಲಿಕೇಶನ್ ಎಂಡಿಂಗ್ ಡೇಟು 22/2/2025
2025 ಅಪ್ಲಿಕೇಶನ್ ಎಂಡಿಂಗ್ ಡೇಟ್. ಹೌದಾ, 1 ತಿಂಗಳ ಟೈಮ್ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕ್ಲಾಕ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ 23/1/2025. ಅಪ್ಲಿಕೇಶನ್ ಲಾಸ್ಟ್ ಡೇಟ 22/2/2025 ಅಪ್ಲಿಕೇಶನ್ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ಪೂರಾ ಇನ್ನ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಶಾರ್ಟ್ ಲಿಸ್ಟ್ನ ಮಾತ್ರ ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ್ರಿ, ಅಪ್ಲಿಕೇಶನ್ ಹಾಕಕ್ಕೆ ಫೀಸ್ ಎಷ್ಟು ಇರ್ತೈತಿ ಮತ್ತು ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು ಸಂಪೂರ್ಣವಾದಂಥ ಒಂದು ವಿಡಿಯೋ ನೋಡ್ರಿ ಅಂದ್ರೆ ಅರ್ಥಪೂರ್ಣವಾಗಿ ನಿಮಗೆ ಈ ನೋಟಿಫಿಕೇಶನ್ ಬಗ್ಗೆ ಹೇಳ್ತೀನಿ ರೀ. ನೋಡ್ರಿ, ಇಲ್ಲಿ ಏನು ಕೊಟ್ಟಿರೋದನಪ್ಪ ಅಂತಂದ್ರೆ ಯಾವ್ಯಾವ ವೇಕೆನ್ಸೀಸ್ ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟ್ ಒಳಗೆ ಎಷ್ಟೆಷ್ಟು ವೇಕೆನ್ಸೀಸ್ ಖಾಲಿ ಅದಾವ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ನೋಡ್ರಿ, ಪಾಯಿಂಟ್ಸ್ಮೆನ್ ಬಿ ಒಳಗೆ ನೋಡ್ರಿ, ಇಲ್ಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ರೀ. ಇವ ಹುದ್ದೆಗಳು ನೋಡ್ರಿ, ಇವು ಹುದ್ದೆಗಳಿಗೆ ಏನೈತಿ ಈ ಡಿಪಾರ್ಟ್ಮೆಂಟ್ ಒಳಗೆ ಇಷ್ಟಿಷ್ಟ ಹುದ್ದೆಗಳು ಖಾಲಿ ಅದಾವ. ಹೌದಾ, ಟೋಟಲ್ ಆಗಿ ನಿಮಗೆ ಪೋಸ್ಟ್ಗಳು ಬಂದ್ಬಿಟ್ಟು ನೋಡ್ರಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಒಳಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ನೋಡ್ಕೊಡ್ರಿ. ನೀವು ಒಂದ್ಸರ್ತಿ ಸ್ಕ್ರೀನ್ ಶಾಟ್ ಆದ್ರೂ ತಗೋಬೋದು ನೀವು ರೀ. ಅಷ್ಟು ನೀವು ಹೇಳ್ಕೊತ ಕುಂದ್ರಕ್ಕೆ ಆಗಂಗಿಲ್ಲ ರೀ, ನೀವು ನೋಡ್ಕೋಬೋದು. ಒಂದು ನಿಮಗೆ PDF ಸಹಿತ ನಿಮಗೆ ಇಲ್ಲಿ ಏನೈತ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೆಳಗಡೆ ಅದನ್ನ ಲಿಂಕ್ ಕೊಟ್ಟಿರ್ತಾನೋ ಅದ್ರೊಳಗೆ ನೀವು ಸಂಪೂರ್ಣವಾದಂಥ ಮಾಹಿತಿನ ನೋಡ್ಕೋಬಹುದು. ಹೌದಾ, ಇಲ್ಲಿ ನೋಡ್ರಿ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 32,438 ಪೋಸ್ಟ್ಗಳು ಖಾಲಿ ಅದಾವ. RRB ಡಿ ಗ್ರೂಪ್ ಒಳಗೆ 32,438 ವೇಕೆನ್ಸೀಸ್ ಖಾಲಿ ಅದಾವ. ನನ್ನ ಅಂದಾಜು ಪ್ರಕಾರ ಇನ್ನ ಇನ್ಕ್ರೀಸ್ಮೆಂಟ್ ಆಗಿ 90,000 ಗಂಟ್ಲೆ ಇನ್ಕ್ರೀಸ್ಮೆಂಟ್ ಆಗ್ಬೋದು. ಹೌದಾ, 90,000 ಗಂಟ್ಲೆ ಇನ್ಕ್ರೀಸ್ಮೆಂಟ್ ಆಗ್ತಾವ. ಹೌದ್ರಿ, ಈಗ ಹಿಡಿದ 32,438 ಹಿಡಿದು ಇನ್ನು 90,000ವರೆಗೆ ಆಗ್ಬೋದು. ಯಾಕಂದ್ರೆ ಇದು RRB ಡಿ ಗ್ರೂಪ್ ಒಳಗೆ ವರ್ಷ ಕಾಲ್ಫರ್ ಮಾಡ್ತಿದ್ದಿಲ್ಲ. ಮೊದಲ 3 ವರ್ಷಕ್ಕೆ ಕಾಲ್ಫರ್ ಮಾಡ್ತಿದ್ರು, 4 ವರ್ಷಕ್ಕೆ ಕಾಲ್ಫರ್ ಮಾಡ್ತಿದ್ರು. ಆದ್ರೆ ಈಗ ವರ್ಷ ಈಗ ಏನೈತ್ರಿ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ವರ್ಷ ಕರಿಲಾಗತ್ತಾರ. ಆದ್ರೆ ಇದಕ್ಕಿಂತ ಜಾಸ್ತಿ ಏನು ಇನ್ಕ್ರೀಸ್ಮೆಂಟ್ ಈ ವರ್ಷ ಆಗ್ತಾವಿಲ್ಲ ಗೊತ್ತಿಲ್ಲ. ಆದ್ರೆ ಇಷ್ಟು ಮಾತ್ರ ಬಿಟ್ಟಿದ್ದಾರ, ಅದರ ಸದುಪಯೋಗವನ್ನ ನೀವು ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು. ಹೌದ್ರಿ, ನೀವು 90,000 ಬಿಟ್ಟಾರ 1 ಲಕ್ಷ ಬಿಡ್ತಾರ ಅಂತೇಳಿ ಆಸೆ ಇಟ್ಕೊಂಡು ಕುಂದ್ರಬೇಡ್ರಿ. ಇವೇನು ಈ ಅಲ್ರಿ, 32,000 ಪ್ಲಸ್ ಏನ್ ಬಿಟ್ಟಾರಲ್ರಿ, ಇವೇನು ಕಮ್ಮಿ ಹುದ್ದೆಗಳಲ್ಲ, ಇವು ಸಾಕಷ್ಟು ಹುದ್ದೆಗಳು. ನೀವು ಸಕ್ಸಸ್ಫುಲ್ ಆಗ್ಲಾಕ ಸಾಕಷ್ಟು ಹುದ್ದೆಗಳನ್ನ ನಿಮಗೆ ಕಾಲ್ಫರ್ ಮಾಡಿದ್ದಾರ. ಆ ಒಂದು ಸದುಪಯೋಗನ ಎಲ್ಲ ವಿದ್ಯಾರ್ಥಿಗಳು ನೀವು ತಗೋರಿ. ಈ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಒಳಗೆ ಆಗಿರ್ಬೋದು, ನೀವು ಇದು ಡಿಪಾರ್ಟ್ಮೆಂಟ್ ರೀ, ಇವು ನೋಡ್ರಿ ಪೋಸ್ಟ್ಗಳ ಹೆಸರ ಎಲ್ಲ. ಹೌದ್ರಿ, ಇವೊಂದು ಸ್ಕ್ರೀನ್ಶಾಟ್ನ ಹೊಡ್ಕೋರಿ. ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ನೋಡ್ರಿ, ಜೂನ್ ವೈಸ್ ಯಾವ ರೀತಿ ಕೊಟ್ಟಿರ್ತಾನೆ ನೋಡ್ರಿ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರ ಜೂನ್ ವೈಸ್. ಅಸಿಸ್ಟೆಂಟ್ದವ್ರಿಗೆ ನೋಡ್ರಿ, ಮತ್ತು ಇವರಿಗೆಲ್ಲ ಜೂನ್ ವೈಸ್ ಯಾವ ಈ ಹುಬ್ಳಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಜೂನ್ ಒಳಗೆ ನೀವು ಎಲ್ಲಿ ಅಪ್ಲಿಕೇಶನ್ನ ಪೋಸ್ಟ್ಗಳು ಎಲ್ಲಿ ಖಾಲಿ ಅದಾವಲ್ಲ ಅಲ್ಲಿ ಅಪ್ಲಿಕೇಶನ್ ನೀವು ಹಾಕೋಬಹುದು. ಹೌದಾ, ಇವು ಜೂನ್ ವೈಸ್ ನೋಡ್ರಿ, ಇಲ್ಲಿ 264 ಈ ಜೂನ್ಗಳ ವೈಸ್ ಏನೈತ್ರಿ NCR. ಈ ಜೂನ್ಗಳ ವೈಸ್ ಇಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಅದಾವ. 2012, 3,077, 301 ಸಾಕಷ್ಟು ಪೋಸ್ಟ್ಗಳು ಖಾಲಿ ಅದಾವ. ಹೌದಾ, ಈ ಜೂನ್ಗಳ ವೈಸ್ ನೀವು ಏನೈತಿ ಅಪ್ಲಿಕೇಶನ್ನ ಹಾಕ್ಬೋದು. ಇದನ್ನೊಂದು ಸ್ಕ್ರೀನ್ಶಾಟ್ ತಕೋರಿ. ಹೌದಾ, ಸಾಕಷ್ಟು ಪೋಸ್ಟ್ಗಳು ಖಾಲಿ ಅದಾವ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಫೀಸ್ ಎಷ್ಟು ಐತಿ ನೋಡ್ರಿ. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನೋಡ್ರಿ, ನಿಮಗೆ 10ನೇ ತರಗತಿ ಪಾಸ್ ಆಗಿರ್ಬೇಕಂತೇಳಿ ಕೊಟ್ಟಿದ್ದಾರ. ನನಗೆ ಸಂಪೂರ್ಣವಾದಂಥ ಮಾಹಿತಿ ಏನಪ್ಪಾ ಅಂತಂದ್ರೆ UV ಪೋಸ್ಟ್ಗಳಿಗೆ 10th ಮುಗಿಸಿರ್ಬೇಕು, UV ಪೋಸ್ಟ್ಗಳಿಗೆ ITI ಮುಗಿಸಿರ್ಬೇಕಂತೇಳಿ ಏನು ಕೊಟ್ಟಿರಂಗಿಲ್ರಿ. ನನಗೆ ಬಂದಂಥ ಮಾಹಿತಿ ಅಂದ್ರೆ ಏನ್ರಪ್ಪ ಅಂತಂದ್ರೆ 10th ಪಾಸ್ ಆಗಿರ್ಬೇಕು, ITI ಪಾಸ್ ಆಗಿರ್ಬೇಕು ಅಂತೇಳಿ ನನಗೆ ಬಂದಿರುವಂಥ ಮಾಹಿತಿ. ಸಂಪೂರ್ಣವಾದಂಥ ಒಂದು ಮಾಹಿತಿ ಅವ್ರ ವೆಬ್ಸೈಟ್ ಒಳಗೆ ಬಿಡ್ತಾನಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಆ ಒಂದು ಮಾಹಿತಿ ನಮಗೆ ಬಂದ್ರೆ UV ಪೋಸ್ಟ್ಗಳಿಗೆ ಈ 10th ಇವು ಅಷ್ಟ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ITI ಮಾತ್ರ ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಆ ಮಾಹಿತಿ ನಿಮ್ಗೆ ಸಂಪೂರ್ಣವಾದಂಥ ಒಂದು ವೆಬ್ಸೈಟ್ ಒಳಗೆ ಒಂದು ನೋಟಿಫಿಕೇಶನ್ ಬಿಡೋಣ. ನಾನು ನಿಮ್ಮ ಮುಂದೆ ಮತ್ತೊಂದು ವಿಡಿಯೋ ಮಾಡಿ ಹೇಳ್ತೀನಿ ನೋಡ್ರಿ. ಈಗ ನೋಡ್ರಿ, 10th ಮತ್ತು ITI ಅನ್ಕ ಫಿಕ್ಸ್ ರೀ. 10th ಮತ್ತು ITI ಮುಗಿದವ್ರು ಮಾತ್ರ ಅಪ್ಲಿಕೇಶನ್ ಮಾತ್ರ ಹಾಕ್ಬೋದು. ಅರ್ಥ ಐತ್ರಿ. 10th ಅಂದ್ರೆ ನೋಡ್ರಿ, ಸೆಕೆಂಡ್ PUC ಆಗಿರ್ಬೋದು, ಡಿಗ್ರಿನೂ ಆಗಿರ್ಬೋದು. 10th ಅಂದ್ರೆ ಮುಗಿತ್ರಿ. 10th ಮುಗಿಸಂದ್ರೆ 10th ಅಣ್ಣ ಯಾರಪ್ಪ ಅಂತಂದ್ರೆ ಸೆಕೆಂಡ್ PUC ಅಪ್ಪ ಯಾರಪ್ಪ ಅಂತಂದ್ರೆ ಡಿಗ್ರಿ. ಇದೇ ರೀತಿ ITI ಪಾಸ್ ಆದವರು ನೀವು ಹಾಕ್ಬೋದು, ಮತ್ತು 10th ಪಾಸ್ ಆದವರು ನೀವು ಅಪ್ಲಿಕೇಶನ್ ಹಾಕ್ಬೋದು. ಹೌದ್ರಿ. ಇದರ ಫೀಸ್ ಬಂದ್ಬಿಟ್ಟು ನೋಡ್ರಿ 500 ರೂಪಾಯಿ ಐತಿ ನೋಡ್ರಿ. ಜನರಲ್ದವ್ರಿಗೆ ಮತ್ತು OBC ಅವ್ರಿಗೆ 500 ರೂಪಾಯಿ ಅಪ್ಲಿಕೇಶನ್ ಹಾಕಕ್ಕೆ ಫೀಸ್ ಇರ್ತದ. ಇದರ ಫೀಸ್ ನೋಡ್ರಿ 400 ರೂಪಾಯಿ ನಿಮಗೆ ವಾಪಸ್ ರಿಫಂಡ್ ಆಗ್ತಾವ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ಅವರು.
ಹೌದಾ. 500 ರೂಪಾಯಿ ನೀವು ಅಪ್ಲಿಕೇಶನ್ ಹಾಕಕ್ಕೆ ಫೀಸ್ ಕೊಟ್ಟಿಪ್ಪ ಅಂತಂದ್ರೆ 400 ರೂಪಾಯಿ ರೀಫಂಡ್ ಆಗ್ತಾವ ಅಂತ ಹೇಳಿ ಕೂಡ ನಿಮಗೆ ಕೊಟ್ಟಿದ್ದಾರೆ. SC ಮತ್ತು ST ದವ್ರಿಗೆ ಇವ್ರಿಗೆ ಕೂಡ ನೋಡ್ರಿ ಅಪ್ಲಿಕೇಶನ್ ಹಾಕಕ್ಕೆ ಫೀಸ 250 ರೂಪಾಯಿ ಫೀಸ್ ಇರ್ತೈತ್ರಿ. 250 ರೂಪಾಯಿ ಫೀಸ್ ಇರ್ತೈತಿ. ಇವ್ರಿಗೆ ನೋಡ್ರಿ ಟೋಟಲ್ ಅಪ್ಲಿಕೇಶನ್ ಹಾಕಿದ ನಂತರ ಇವ್ರಿಗೆ 250 ರೂಪಾಯಿನೂ ರಿಫಂಡ್ ಹಾಕಾವ ಅಂತ ಹೇಳಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಹೌದು. ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ RRB ಡಿ ಗ್ರೂಪ್ ರಿಕ್ರೂಟ್ಮೆಂಟ್ 2025 ಸೆಲೆಕ್ಷನ್ ಪ್ರೊಸೀಜರ್ ಏನೇನೈತಿ ನೋಡ್ರಿ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೊದಲೇ ಹಂತ, 2ನೇ ಹಂತ, 3ನೇ ಹಂತ ಸೆಲೆಕ್ಷನ್ ಪೂರ ಆಗೋವರೆಗೆ ಯಾವ ರೀತಿ ಪ್ರೊಸೀಜರ್ ಏನೇನು ಮುಗಿಸೋತ್ ಹೋಗ್ಬೇಕು, ಏನೇನ ನೀವು ಹೊಡ್ಕೋತ ಹೋಗ್ಬೇಕು ಸಕ್ಸಸ್ ಆಗ್ಬೇಕಾದ್ರೆ ಇದೊಂದು ನೋಡ್ರಿ. ಫಸ್ಟ್ ನೀವು ಮೊದ್ಲಿಗೆ ಬಂದ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿರ್ತೀರಿ. ಅಪ್ಲಿಕೇಶನ್ ಆದ ನಂತರ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಲೆವೆಲ್ 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. CBT ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದ. ಅದನ್ನೆಲ್ಲರೂ ನೀವು ಪೇಸ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಫಿಸಿಕಲ್ ಇರ್ತದ. ಫಿಸಿಕಲ್ ಟೆಸ್ಟ್ ತಗೋತಾರಿ. ಫಿಸಿಕಲ್ ನಿಮ್ಗೇನು ಹಾರ್ಡ್ ಇರಂಗಿಲ್ಲ. ಏನೇನು ಇರ್ತದಪ್ಪ ಫಿಸಿಕಲ್ ಅಂತಂದ್ರೆ ಮೇಲ್ ಮತ್ತು ಫಿಮೇಲ್ ಇಬ್ರು ಅಪ್ಲಿಕೇಶನ್ ಹಾಕ್ಬೋದು. ಮೇಲ್ ಮತ್ತು ಫಿಮೇಲ್, ಪುರುಷ ಮತ್ತು ಮಹಿಳೆಯರು ಇಬ್ರು ಅಪ್ಲಿಕೇಶನ್ ಹಾಕ್ಬೋದು. ಹೌದಾ. ಈಗ ನೋಡಿ 35 kg 100 ಮೀಟರ್ ಅನ್ನ ತಗೊಂಡ್ರೆ ನಾವು 35 kg ವೇಟ್ ನ ಇಟ್ಕೊಂಡು 100 ಮೀಟರ್ ಹೋಗ್ಬೇಕು. ಯಾರಪ್ಪ ಅಂತಂದ್ರ ಮೇಲ್ದವ್ರು. ಹೌದಾ. ಪುರುಷದವ್ರು. ಅದು ಎಷ್ಟು ನಿಮಿಷ? 2 ನಿಮಿಷ ಟೈಮಿಂಗ್ ಕೊಟ್ಟಿದ್ದಾರ. ಹೌದಾ. ಆರಾಮ್ ಆಗ್ತೈತ್ರಿ. ರನ್ನಿಂಗ್ ನೋಡ್ರಿ 1 ಕಿಲೋಮೀಟರ್ ರನ್ನಿಂಗ್. 1 ಕಿಲೋಮೀಟರ್ ರನ್ನಿಂಗ್ನ 4 ನಿಮಿಷ 15 ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದ್ರೆ ಪುರುಷರು. ಹೌದಾ. ಇನ್ನು ಫಿಮೇಲ್ದವ್ರು ಏನೇನೈತಿ ನೋಡ್ರಿ. ಫಿಮೇಲ್ದವ್ರು ಏನೇನೈತ್ರಿ 20 kg ವೇಟ್ ನ ಇಟ್ಕೊಂಡು 100 ಮೀಟರ್ ಹೋಗ್ಬೇಕ್ರಿ. ನೀವು ಓಡ್ಕೋತ್ರೆ ಹೋಗ್ರಿ, ನಡ್ಕೋತಾರೆ ಹೋಗ್ರಿ. ಒಟ್ಟು 8 ನಿಮಿಷ ಒಳಗೆ ಹೋಗ್ಬೇಕ್ರಿ. 2 ನಿಮಿಷ ಒಳಗೆ ನೀವು ಹೋಗಿ ಅಲ್ಲಿ ತಲುಪಬೇಕು, ಫಿನಿಶ್ ಮಾಡ್ಬೇಕ್ರಿ. ಹೌದ್ರಿ. ನಿಮಗೆ ರನ್ನಿಂಗ್ ಎಷ್ಟು ಇರ್ತೈತ್ರಿ? 1 ಕಿಲೋಮೀಟರ್ ರನ್ನಿಂಗ್ ಅನ್ನ 5 ನಿಮಿಷ 40 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡಬೇಕು. 1 ಕಿಲೋಮೀಟರ್ ರನ್ನಿಂಗ್ನ 5 ನಿಮಿಷ 40 ಸೆಕೆಂಡ್ ಒಳಗೆ ಕಂಪ್ಲೀಟ್ ಮಾಡ್ಬೇಕು. ಗ್ಲೋಬಲ್ ಎಜುಕೇಶನ್ ಬನೇಟಿ ಒಳಗೆ ನಿಮಗೆ ಫಿಸಿಕಲ್ ಆಗಿರ್ಬೋದು, ರಿಟರ್ನ್ ಎಕ್ಸಾಮ್ ಆಗಿರ್ಬೋದು. 100 ನಿಮಗೆ ಮಾರ್ಕ್ಸ್ ತೆಗಿಯೋಂಗ ನಾವು ರೆಡಿ ಮಾಡ್ತೀವಿ. ಪೂರ ಟ್ರೈನಿಂಗ್ನ ಕೊಟ್ಟು ನೀವು 100ಕ್ಕೆ 100 ಸೆಲೆಕ್ಷನ್ ಆಗುವಂಗ ಹಾಕೊಡ್ತೀವಿ. ಅರ್ಥ ಐತ್ರಿ. ಇಷ್ಟು ಮಾತ್ರ ಪ್ರೊಸೀಜರ್ ನೀವು ಕ್ಲಿಯರ್ ಮಾಡ್ಕೊತ ಹೋದ್ರಿ ಅಂದ್ರೆ 100% ಜಾಬ್ ಹಿಡ್ದಂಗ್ರಿ. ಸಾಕಷ್ಟು ಪೋಸ್ಟ್ಗಳು ಖಾಲಿ ಅದಾವ. ಹೌದಾ. 32,000 ಅಂದ್ರೆ ಇವೇನು ಕಮ್ಮಿ ಅಲ್ರಿ. ಹೌದಾ. ಇವೇನು ಕಮ್ಮಿ ಅಲ್ರಿ. ಇನ್ನೂ ಸಾಕಷ್ಟು ಜಾಬ್ಗಳು ಹೆಚ್ಚು ಆಗ್ಬೋದು, ಆಗದೇನು ಇರ್ಬೋದು. 32,000 ಈಗ ಕರೆದ್ರಂದ್ರೆ ಮುಂದಿನ ವರ್ಷ ನಿಮಗೆ ಕರಿತಾರೆ. ಇಲ್ಪ ಅಂತಂದ್ರೆ ಇದೇ ವರ್ಷ 1 ಲಕ್ಷ ತನಕ ಕರಿತಾರಪ್ಪ ಅಂತಂದ್ರೆ ನಿಮಗೇನು 3 ವರ್ಷ ಬಿಟ್ಟು ಕರಿತಾರೆ. ಹೌದ್ರಿ. 3 ವರ್ಷ. ಈ 32,000 ಕರೆದಾರ ಅಂದ್ರೆ ಮುಂದಿನ ವರ್ಷ ಒಂದು 35,000 ಕರಿತಾರೆ. ಅದ್ರ ಮುಂದಿನ ವರ್ಷ ಒಂದು 35,000. ಅವಾಗ 1 ಲಕ್ಷ ಖರೀದಿ ಏನೈತ್ರಿ. ಇದೇ ವರ್ಷ ಕರಿಬೇಕಪ್ಪ ಅಂತಂದ್ರೆ ಇನ್ನು 3 ವರ್ಷ ಬಿಟ್ಟು ನಿಮಗೆ ಅವಾಗ 1 ಲಕ್ಷ ಜಾಬ್ ಕಲ್ತಾರ. ಡಿ ಗ್ರೂಪ್ ಒಳಗನಕ ಸಾಕಷ್ಟು ವೇಕೆನ್ಸೀಸ್ಗಳು ಖಾಲಿ ಅದಾವ. ಅದ್ರ ವರ್ಷ ಕರಿತಾರಂತ ಒಂದು ಮಾಹಿತಿ, ನಮಗೆ ಬಂದಂತ ಮಾಹಿತಿನ ನಿಮ್ಮ ಮುಂದೆ ಹೇಳತ್ತೀನಿ ಅಷ್ಟೇ. ನೆಕ್ಸ್ಟ್ ನೋಡ್ರಿ. RRB ಡಿ ಗ್ರೂಪ್ ಒಳಗೆ ಏಜ್ ಲಿಮಿಟ್ ಏನೈತ್ರಿ ಸರ್? ಅದಕ್ಕೆ ಫಾಸ್ಟ್ ಕ್ವಶನ್. ಹೌದಾ. ಏಜ್ ಲಿಮಿಟ್ ಏನೇನೈತಪ್ಪ ಅಂತಂದ್ರೆ ಭಾಳ ಹುಡುಗರ ಕ್ವಶನ್ ಮಾಡ್ತೀವಿ. ಏಜ್ ಲಿಮಿಟ್ ನೋಡ್ರಿ ಸಾಕಷ್ಟು ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. 18ರಿಂದ 33 ವರ್ಷದ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. 18ರಿಂದ 33 ವರ್ಷದ ವಿದ್ಯಾರ್ಥಿಗಳು 18ರಿಂದ 33 ವರ್ಷದ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ. SC ST ದವ್ರಿಗೆ ಆಗಿರ್ಬೋದು, OBC ಅವ್ರಿಗೆ ಕೂಡ ಆಗಿರ್ಬೋದು. OBC ಅವ್ರಿಗೆ ಎಷ್ಟು ಇರ್ತೈತಪ್ಪ ಅಂತಂದ್ರೆ OBC ಅವರಿಗೆ ನಿಮ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದ. SC ಮತ್ತು ST ದವರಿಗೆ ಅವ್ರಿಗೆ ಕೂಡ 5 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದ್ರೆ 33ಕ್ಕಿಂತ ಜಾಸ್ತಿ. ಇವ್ರಿಗೆ OBC ಅವರಿಗೆ 36 ಬರ್ತೈತೆ, ಇವರಿಗೆ 5 ವರ್ಷ ಏಜ್ ಎಕ್ಸ್ಪೆಂಡ್ ಮಾಡ್ತಾರೆ, ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಹೌದ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಎಲ್ಲ ತಿಳ್ಕೊಂಡಿರ್ತೀರಿ. ಆದ್ರೆ ಹೆಂಗ್ ಓದ್ಬೇಕು, ಏನ್ ಓದ್ಬೇಕ್ರಿ? ಸುಮ್ಮನೆ ಹೋಗಿ ಎಕ್ಸಾಮ್ ಬರೀದಿರಂಗಿಲ್ರಿ. ನೀವು ಸಕ್ಸಸ್ಫುಲ್ ಆಗ್ಬೇಕಂದ್ರ ಏನ್ ಓದ್ಬೇಕ್ರಿ? ಯಾವ ಪ್ಯಾಟರ್ನ್ ಹಿಡ್ಕೊಂಡು ನೀವು ಏನ್ ಓದ್ಬೇಕು? ಸೆಂಟ್ರಲ್ ಗೌರ್ಮೆಂಟ್ ಒಳಗ ಆಲ್ಮೋಸ್ಟ್ಲಿ ಇವೇನು ಸಬ್ಜೆಕ್ಟ್ಗಳು ಬರ್ತಾವಲ್ರಿ,
ಇವೇನು ಸಬ್ಜೆಕ್ಟ್ಗಳು ಬರ್ತಾವಲ್ರಿ, ಜನರಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಜಿ ಕೆ ಆಗಿರ್ಬೋದು, ಮತ್ತು ಜನರಲ್ ಅವೇರ್ನೆಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ಗಳು ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಿಗೆ ಇವು ಸಂಬಂಧ ಪಡ್ತಾವ. ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ವರ್ಷಕ್ಕಿಲ್ಲ ಅಂದ್ರೂ ಎಷ್ಟು ಕರಿತಾರೆ, 2.5 ರಿಂದ 3 ಲಕ್ಷ ಜಾಬ್ಗಳನ್ನ ಕಾಲ್ಫರ್ಮ್ ಮಾಡ್ತಾರ. 2.5 ರಿಂದ 3 ಲಕ್ಷ ಜಾಬ್ ಕಾಲ್ಫರ್ಮ್ ಮಾಡ್ತಾರೆ. ಹೌದ್ರಿ? ಇವೆಲ್ಲ ಎಕ್ಸಾಮ್ಗಳಿಗೂ ಸಿಲೆಬಸ್ ಸೇಮ್ ಬರ್ತದ, ನಿಮಗೆ ಪ್ಯಾಟರ್ನ್ ಸೇಮ್ ಬರ್ತದ. ಈ ಒಂದು ಪ್ಯಾಟರ್ನ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಆಲ್ ಇನ್ ಒನ್ ಸಬ್ಜೆಕ್ಟ್ನ ಎಲ್ಲ ಕವರ್ ಮಾಡಿದಂಗ್ರಿ, ಎಲ್ಲ ಪ್ಯಾಟರ್ನ್ ಕವರ್ ಮಾಡಿದಂಗ, ಮತ್ತೆ ಎಲ್ಲ ಎಕ್ಸಾಮ್ಗಳಿಗೆ ಆರಾಮ್ ಸೇರಿ ಫೇಸ್ ಮಾಡ್ಬೋದು. ನೀವು ಸ್ಟೇಟ್ ಗೌರ್ಮೆಂಟ್ ಓದಾಕತ್ರಿ ಅಂದ್ರೆ ಎಲ್ಲ ಒಂದು ಜಾಬ್ ಕರೆದಿರ್ತಾರ, ಅದಕ್ಕೊಂದು ಸಿಲೆಬಸ್ನ ಬೇರೆ ಇರ್ತೈತಿ, ಮತ್ತೊಂದು ಸಿಲೆಬಸ್ನ ಬೇರೆ ಇರ್ತೈತಿ, ಈ ರೀತಿ ಇರ್ತದೆ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಹಂಗೆ ಇರಂಗಿಲ್ರಿ. ನೀವು ಒಂದು SSC CGL ಲೆವೆಲ್ಗೆ ನೀವು ಓದ್ರಪ್ಪ ಅಂತಂದ್ರೆ ನಾ ಹೇಳಿನ್ರಿ ನಿಮಗೆ, SSC CGL ಲೆವೆಲ್ ಕೋಚಿಂಗ್ ಕೊಡ್ತೀವ್ರಿ ನಾವು. SSC CGL ಲೆವೆಲ್ ಕೋಚಿಂಗ್ ಕೊಡ್ತೀವಪ್ಪ ಅಂತಂದ್ರೆ ಇದು ಎಲ್ಲಾದ್ರದ್ದು ಅಪ್ ಇದ್ದಂಗ್ರಿ, ಎಲ್ಲಾದ್ರೂ ಅಪ್ ಇದ್ದಂಗ. ಇದನ್ನ ಒಂದು ಕವರ್ ಮಾಡ್ಕೊಂಡ್ರಿ ಅಂದ್ರೆ SSC ಪಾಸ್ ಆಗ್ಬೋದು, MTS ಪಾಸ್ ಆಗ್ಬೋದು, ಅಗ್ನಿವೀರ್ ಪಾಸ್ ಆಗ್ಬೋದು, ಎಲ್ಲ ಪಾಸ್ ಆಗ್ಬೋದು. ಹೌದ್ರಿ? SSC CGL ಎಲ್ಲಾದ್ರದ್ದು ಅಪ್ ಇದ್ದಂಗ್ರಿ, SSC CGL. ಹೌದಾ? ಅದರಲ್ಲಿ ಡಿಗ್ರಿ ಮುಗಿದವ್ರು ಅಪ್ಲಿಕೇಶನ್ ಹಾಕ್ಬೋದ್ರಿ. ಡಿಗ್ರಿ ಮುಗಿದವ್ರವರೆಗೂ ನಾವು ಏನು ಮಾಡ್ತೀರಪ್ಪ ಅಂತಂದ್ರೆ ಟ್ರೈನಿಂಗ್ ಕೊಡ್ತೀವಿ. ಹೌದ್ರಿ? ಇಷ್ಟು ಮಾತ್ರ ಇರ್ತೈತ್ರಿ. ನೋಡ್ರಿ ಪ್ಯಾಟರ್ನ್ ಯಾವ ರೀತಿ ಇರ್ತೈತಿ ನೋಡ್ರಿ. ಜನರಲ್ ಸೈನ್ಸ್ ಇರ್ತದ, ಮ್ಯಾಥಮೆಟಿಕ್ಸ್ ಇರ್ತದ, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರ್ತದ, ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಇಷ್ಟು ಇರ್ತದ. ಇಲ್ಲಿ ನೋಡ್ರಿ ನಿಮಗೆ ನಂಬರ್ ಆಫ್ ದಿ ಕ್ವಶನ್ ಅಂದ್ರೆ ಎಷ್ಟು ಕ್ವಶನ್ಸ್ಗಳು ಇರ್ತಾವೆ RRB D ಗ್ರೂಪ್ ಬೈತಿಂದ ಎಷ್ಟು ಮಾರ್ಕ್ಸ್ ಬರ್ಬೋದು. ಇದೊಂದು ಭಾಳಷ್ಟು ಜನ ವಿದ್ಯಾರ್ಥಿಗಳ ಕ್ವಶನ್ ರೀ. ನೋಡ್ರಿ ನಿಮಗೆ ಜನರಲ್ ಸೈನ್ಸ್ದವ್ರಿಗೆ 25 ಕ್ವಶನ್ಸ್ ಇರ್ತಾವ, 25 ಮಾರ್ಕ್ಸ್. ಹೌದಾ? ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ, 25 ಮಾರ್ಕ್ಸ್. ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಎರಡು ಸೇರಿಸಿ ಎಷ್ಟು ಇರ್ತಾವಪ್ಪ ಅಂತಂದ್ರೆ 30 ಕ್ವಶನ್ಸ್ ಇರ್ತಾವ್ರಿ, 30 ಮಾರ್ಕ್ಸ್ ಇರ್ತಾವ್ರಿ. ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಒಳಗೆ 20 ಕ್ವಶನ್ಸ್ನ ಕೊಟ್ಟಿರ್ತಾನೋ, 25 ಮಾರ್ಕ್ಸ್ ಇರ್ತಾವ. ಟೋಟಲ್ ನಿಮಗೆ ಬಂದ್ಬಿಟ್ಟು ಎಷ್ಟು ಇರ್ತೈತಿಪ್ಪ, 100 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸ್ನ ಇರ್ತಾವ. ನಿಮಗೆ ಸಮಯ ಎಷ್ಟು ಕೊಟ್ಟಿರ್ತಾನಪ್ಪ ಅಂತಂದ್ರೆ 90 ಮಿನಿಟ್ಸ್, 90 ನಿಮಿಷಗಳನ್ನು ನಿಮ್ಗೆ ಅವಧಿ ಕೊಟ್ಟಿರ್ತಾರ. ಒಂದು ಎಕ್ಸಾಮ್ ಬರೀಲಕ್ಕ 100 ಮಾರ್ಕ್ಸ, 100 ಕ್ವಶನ್, 100 ಮಾರ್ಕ್ಸ, 90 ನಿಮಿಷ ಟೈಮ್ನ ಕೊಟ್ಟಿರ್ತಾನ. ಹೌದಾ? ಬಟ್ ನಿಮ್ಮ ಕಡೆ ಎಲ್ಲ ನಾಲೆಜ್ ಐತ್ರಿ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಏನು ಈಜಿ ಐತ್ರಿ, ಎಲ್ಲ ಕ್ವಶನ್ಸ್ಗಳು ನನಗೆ ಬರ್ತಾವ್ರಿ. ಆದ್ರೆ 90 ಮಿನಿಟ್ಸ್ ಒಳಗೆ ಬರಿಲಾಕ ಆಗಂಗಿಲ್ಲ. ಬಟ್ ಗ್ಲೋಬಲ್ ಎಜುಕೇಶನ್ ಬನೆಟಿ ಒಳಗೆ ಒಂದು ಸ್ಕಿಲ್ ನೋಡ್ರಿ, ವಿದಿನ್ ಸೆಕೆಂಡ್ ಒಳಗೆ ಒಂದು ಕ್ವಶನ್ನ ಯಾವ ರೀತಿ ಕ್ರ್ಯಾಕ್ ಮಾಡಿರ್ತೀಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾರೆ. ಹೌದ್ರಿ? ನಿಮಗೆ ಇದು ಕ್ವಶನ್ ಬರ್ತೈತಿ, ಬಟ್ ಆ ಕ್ವಶನ್ ಬಿಡ್ಸಾಕ ನೀವು 1 ನಿಮಿಷ 2 ನಿಮಿಷ ತಗೋತಿ ಮ್ಯಾಥ್ಸ್ ಒಳಗೆ. ಹೌದಾ? ನಿಮಗೆ 1 ಲೈನ್ ಮೆಥಡ್ 2 ಲೈನ್ ಮೆಥಡ್ ಒಳಗೆ ಬೇಕಪ್ಪ ಅಂತಂದ್ರೆ ಗ್ಲೋಬಲ್ ಎಜುಕೇಶನ್ ಬನೆಟಿ ಒಳಗೆ ಮ್ಯಾಥ್ಸ್ ಬಹಳಷ್ಟು ಈಸಿಯಾಗಿ ತಿಳಿಸ್ಕೊಡ್ತಾರ. ಬಟ್ 90 ನಿಮಿಷ ಒಳಗೆ 100 ಕ್ವಶನ್ ಹೆಂಗೆ ಟಚ್ ಮಾಡಬೇಕು, ನೀವು ಪಾಸ್ ಆಗಬೇಕಾದ್ರೆ ಎಷ್ಟು ಕ್ವಶನ್ಸ್ಗಳು ಟಚ್ ಆಗಬೇಕು, ಎಷ್ಟು ಮಾರ್ಕ್ಸ್ಗಳು ನಿನಗೆ ಬೀಳಬೇಕು, ನೆಗೆಟಿವ್ ಯಾವ ರೀತಿ ಮಾರ್ಕ್ಸ್ ಇರ್ತಾವ ಅನ್ನೋದ್ರ ಬಗ್ಗೆ ಒಂದೊಂದು ಮಾಹಿತಿನ ನಿಮಗೆ ಇಲ್ಲಿ ಅಪ್ಲೈನ್ ಒಳಗೆ ಹೇಳ್ತೀವ್ರಿ. ನೀವು ಇಲ್ಲಿ ಬಂದು ನೋಡ್ಬೋದು. ಹೌದ್ರಿ? ಅಷ್ಟು ನೀವು ಮಾಡಿರಪ್ಪ ಅಂತಂದ್ರೆ ನಿಮಗೆ ಫಸ್ಟ್ನೇದಕ್ಕೊಂದು ಚಿತ್ರ ತೋರಿಸಿನಲ್ರಿ. ಈ ಒಂದು ಕುಟುಂಬ, ಈ ಒಂದು ಫ್ಯಾಮಿಲಿ ಒಳಗೆ 2 ಮತ್ತು 3 ಮಂದಿ ನೌಕರಿ ಹಿಡ್ದಾರ. ಹಂಗೊಂದು ನೌಕರಿ ನಿಮ್ಮದು ಒಂದು ನಾ ವಿಡಿಯೋ ತೊಗೊಂಡು ನಿಮ್ಮದು ವಿಡಿಯೋ ತೊಗೊಂಡು ನಾವು ಒಂದು ವಿಡಿಯೋ ಮಾಡ್ಬೇಕಪ್ಪ ಅಂತಂದ್ರೆ ಬರೀ ಗ್ಲೋಬಲ್ ಎಜುಕೇಶನ್ ಬನೆಟಿಗೆ ನಿಮಗೆ 100ಕ್ಕೆ 100 ನಾವು ಗ್ಯಾರಂಟಿ ನೌಕರಿ ಮಾಡಿಸ್ಕೊಡ್ತೀವಿ. ಹೌದ್ರಿ? ಇನ್ನು ಸಿಲೆಬಸ್ ನೋಡ್ರಿ, ಟಾಪಿಕ್ ವೈಸ್ ಸಿಲೆಬಸ್ ಯಾವ ರೀತಿ ಇರ್ತೈತೆ RRB D ಗ್ರೂಪ್ ಒಳಗೆ. RRB D ಗ್ರೂಪ್ ಒಳಗೆ ಸಿಲೆಬಸ್ನ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಇರ್ತದ. ಪ್ಯಾಟರ್ನ್ ತಿಳ್ಕೊಂಡ್ರಿ, ಪ್ಯಾಟರ್ನ್ ಒಳಗೆ ಸಿಲೆಬಸ್ ಯಾವ ಇರ್ತೈತಿ, ನಂಬರ್ ಸಿಸ್ಟಮ್ ಯಾವ ಇರ್ತೈತಿ, ಬೋರ್ಡ್ ಮಾಸ್ ಯಾವ ರೀತಿ ಇರ್ತೈತಿ, ಈ ರೀತಿ ಎಲ್ಲ ನಿಮ್ಗೆ ತಿಳ್ಕೊಂಡು ನೀವು ಸ್ಟಡೀಸ್ನ ಸ್ಟಾರ್ಟ್ ಮಾಡ್ಬೇಕ್ರಿ. ಹೌದ್ರಿ? ಯಾವುದೋ ಒಂದು ಕೋಚಿಂಗ್ ತೊಗೊಂಡಿರ್ತೀರಿ, ಅದು ಇದಕ್ಕೆ ಅಪ್ಲೈ ಆಗ್ತೈತಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಬಟ್ ಏನಲ್ರಿ, ಈ ಒಂದು ನೀವು ಸಿಲೆಬಸ್ನ ಕವರ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಾ ಹೇಳೋದೇನ್ರಿ, ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ನಮಗೆ ಅನುಭವ ಇರೋ ಪ್ರಕಾರ ನೋಡ್ರಿ, ಈಗ 4 ವರ್ಷ ಆತ್ರಿ, ನಮ್ಮಲ್ಲಿ 550ಕ್ಕಿಂತ ಜಾಸ್ತಿ ಹುಡುಗರು, 550ಕ್ಕಿಂತ ಜಾಸ್ತಿ ಹುಡುಗರು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಜಾಬ್ನ ಪಡ್ಕೊಳಕತ್ತಾರ. ಹೌದಾ? ಇದೇ 4 ವರ್ಷನಾಗ 550ಕ್ಕಿಂತ ಜಾಸ್ತಿ ಹುಡುಗರ ಗೌರ್ಮೆಂಟ್ ಜಾಬ್ನ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ಪಡ್ಕೊಳಕತ್ತಾರ. ಆ ಒಂದು ಅನುಭವ ಇರೋ ಪ್ರಕಾರನ ನಾ ಹೇಳತ್ತೇನ್ರಿ, ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಎಲ್ಲ ಎಕ್ಸಾಮ್ಗಳಿಗೆ ಒಂದೇ ಸಿಲೆಬಸ್ನ ಬರ್ತಿರ್ತೈತಿ.
ಒಂದು ಸ್ವಲ್ಪ ನಿಮಗೆ ಟಫ್ ಆಗಿರ್ಬೋದು, ಡಿಫಿಕಲ್ಟ್ ಆಗಿರ್ಬೋದು, ಒಂದು ಸ್ವಲ್ಪ ಒಂದೊಂದು ಎಕ್ಸಾಮ್ಗಳು ಈಸಿ ಆಗಿರ್ಬೋದು. ಅದೇ ಪ್ರಕಾರ ನಾವೇನೈತ್ರಿ ನಾವು ಹೇಳಿನಲ್ಲ SSC CGL ಲೆವೆಲ್ ಒಂದು ನೀವು ಕೋಚಿಂಗ್ ಮಾಡಿರಪ್ಪ ಅಂತಂದ್ರೆ SSC CGL ಲೆವೆಲ್ಗೆ ನಿಮಗೆ ಯಾವ ಎಕ್ಸಾಮ್ಗಳು ಡಿಫಿಕಲ್ಟ್ ಆಗಂಗಿಲ್ರಿ. ಇಲ್ಲಿ ಕಾಂಪಿಟೇಷನ್ ಇಲ್ಲ. ಕಾಂಪಿಟೇಷನ್ ಎದಕ್ಕೆ ಅನಿಸ್ತದಪ್ಪ ಅಂತಂದ್ರೆ ನೀವು ಸ್ಟಡಿ ಮಾಡಂಗಿಲ್ಲ. ಹೌದಾ, ಸ್ಟಡಿ ಮಾಡಿರಿ ಅಂದ್ರೆ ಯಾವುದೇ ರೀತಿ ಕಾಂಪಿಟೇಷನ್ ಇರಂಗಿಲ್ಲ. ಒಂದು ಶಿಸ್ತಿನಾದಂಥ ಒಂದು ಸ್ಟಡಿ ಐತಿ. ಆ ಸ್ಟಡಿ ಪ್ರಕಾರ ನೀವು ಹೋದ್ರಪ್ಪ ಅಂತಂದ್ರೆ ಯಾವುದೇ ಆದಂಥ ಒಂದು ಡಿಫಿಕಲ್ಟ್ ಇಲ್ಲ. ಮ್ಯಾಥಮೆಟಿಕ್ಸ್ ಒಳಗೆ ಯಾವುದೇ ಸಿಲೆಬಸ್ ಇರ್ತೈತಿ, ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಡ್ರಿ ನೀವು ಆಗಲಿ. ನಿಮಗೆ ಪೂರ ನೋಟಿಫಿಕೇಶನ್ ಬಂದ ನಂತರ ನಾ ಏನೈತ್ರಿ ಪೂರ ನೋಟಿಫಿಕೇಶನ್ ಬಂದ ನಂತರ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ರೀ. ಏನೈತ್ರಿ 10th ಮತ್ತು ITI ಯಾರ್ಯಾರು ಮುಗ್ದೈತ್ರಲ್ಲ ರೀ, 10th ಮತ್ತು ITI ಯಾರ್ಯಾರು ಮುಗ್ದೈತಿ ಅವ್ರು ಮಾತ್ರ ಅಪ್ಲಿಕೇಶನ್ನ ಹಾಕ್ಬೋದ್ರಿ. ಹೌದ್ರಿ, ಆದರೆ ಯಾವ್ಯಾವ ಪೋಸ್ಟ್ಗಳಿಗೆ ಯಾರ್ಯಾರು ಹಾಕ್ಬೋದು ಅನ್ನೋದನ್ನ ಸಂಪೂರ್ಣವಾದಂಥ ಇದು ಶಾರ್ಟ್ ಲಿಸ್ಟ್ ಮಾತ್ರ ಬಿಟ್ಟಿದ್ದಾರೆ. ನಿಮಗೆ ಮೊದಲೇ ಹೇಳಿ, ನಿಮಗೆ ಅಡ್ವಾನ್ಸ್ ಮುನ್ನೆಚ್ಚರಿಕೆನ ಕೊಡ್ಲಾಕಂತೇಳಿ ಈ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ ರೀ. ಹೌದ್ರಿ, ಪೂರ್ತಿ ನಮಗೊಂದು ನೋಟಿಫಿಕೇಶನ್ನ ಈ ವೆಬ್ಸೈಟ್ ಒಳಗೆ ಬಿಡ್ತಾರಂತನೂ ಕೂಡ ಹೇಳಿದ್ದಾರೆ. ಅದು ಬಂದ ತಕ್ಷಣ ಏನೈತಿ ನಿಮಗೆ ಸಂಪೂರ್ಣವಾದಂಥ ಅರ್ಥಪೂರ್ಣವಾದಂಥ ಒಂದು ಮಾಹಿತಿನ ಇನ್ಸ್ಟಾದಾಗೊಂದು ಹಾಕಿರ್ತೀನಿ ರೀ, ಮತ್ತು ಒಂದು ಯೂಟ್ಯೂಬ್ ಒಳಗೊಂದು ಹಾಕಿರ್ತೀನಿ ರೀ. ನಮ್ಮ ಇನ್ಸ್ಟಾ ಚಾನಲ್ನು ಒಂದು ಗ್ಲೋಬಲ್ ಎಜುಕೇಷನ್ ಬನ್ನೆಟ್ಟಿ ಐತಿ, ಇನ್ಸ್ಟಾ ಚಾನಲ್ನು ಐತ್ರಿ, ಅದಕ್ಕೂ ಕೂಡ ನೀವು ಫಾಲೋ ಮಾಡಿರಿ. ಗ್ಲೋಬಲ್ ಎಜುಕೇಷನ್ ಬನ್ನೆಟ್ಟಿ ಒಂದು ಯೂಟ್ಯೂಬ್ ಚಾನಲ್ನು ಕೂಡ ಫಾಲೋ ಮಾಡಿರಿ. ಹೌದ್ರಿ, ಹಿಂಗೆ ಪ್ರತಿಯೊಂದು ಮಾಹಿತಿನ ನಾನು ಕೊಡ್ತಿರ್ತೀನಿ ರೀ. ನಿಮಗೆ ಮತ್ತೇನೇನು ಅರ್ಥ ಆಗಿರ್ಲಿಕ್ಕಂದ್ರೆ ಮತ್ತೇನು ಡೌಟ್ಸ್ ಇದ್ದಾರೆ ತಳಗ ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ನಮ್ಮ ಮೊಬೈಲ್ ನಂಬರ್ನು ಕೂಡ ಕೆಳಗಡೆ ಇರ್ತೈತಿ, ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ನ ತೆಗೆದುಕೊಳ್ಬೋದು. ಹೌದಾ, ಮತ್ತು ನಿಮಗೆ ಇಂಥ ಇನ್ಫಾರ್ಮೇಷನ್ ಆದಂಥ ಒಂದು ವಿಡಿಯೋಗಳು ಬೇಕಂದ್ರೆ ತಮ್ಸಪ್ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಂಗೆ ಕೆಳಗಡೆ ಕಮೆಂಟ್ ಮಾಡಿರಿಪ್ಪ ಅಂತಂದ್ರೆ ನಮಗೂ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಕೇಳ್ಕೊಳತ್ತಾರ ಅಂಥೇಳಿ ವಿಡಿಯೋನು ಮಾಡೋಕೆ ನಮಗೂ ಒಂದು ಸ್ವಲ್ಪ ಹುಮ್ಮಸ್ ಬರ್ತದ ಅಂತ ಹೇಳ್ತಾ, ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.